ಸರ್ಕಾರ ನನ್ನ ಪ್ರಕಾರ ಇವನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರಿಗೆ ರಕ್ಷಣೆ ಕೊಡಬೇಕು. ಅವ್ರು ಕೇಳಲಿ ಬಿಡ್ಲಿ ಅದನ್ನ ಕೊಡಬೇಕು. ಹೌದು, ಕೊಡಬೇಕು. ಅವ್ರ ಕೈಲಿ ದೂರು ಇಸ್ಕೋಬೇಕು, ರಕ್ಷಣೆನೂ ಕೊಡಬೇಕು. ಎರಡನೇದಿದ್ರಲ್ಲಿ ಲೂಟಿ ಬೇರೆ, ಬರ್ಸ್ಕೊಂಡು ಬಳಕೆ ಮಾಡ್ಕೊಂಡಿರೋದು ಬೇರೆ. ಓಕೆ, ಇದು ಕೆಲವೆಲ್ಲ ಸ್ಕೂಲ್ ಕಟ್ಟಕ್ಕೋ, ಅಂಗಡಿ ಕಟ್ಟಕ್ಕೋ, ಕಾಂಪ್ಲೆಕ್ಸ್ ಕಟ್ಟಕ್ಕೋ ಏನಕ್ಕೆ ಬಳಸಿದಾರೋ ವಕ್ಫ್ ಭೂಮಿಗಳನ್ನ ಯಾವನ್ ಯಾರಿಗೆ ಗೊತ್ತ್ರಿ? ಯಾರು ಕೇಳೋರಿಲ್ಲ. ಯಾರ್ಯಾರಪ್ಪ ಇವತ್ತು ಪ್ರೊಟೆಸ್ಟ್ಗೆ ಇಳಿದಿದ್ದವರು ಘನತೆ ವೆತ್ತ ಪಾಪ ಜನ ನೋಡ್ರಪ್ಪ, ಯಾರ ಹತ್ರ ಇದೆ ಪ್ರಾಪರ್ಟಿ? ಇದನ್ನೆಲ್ಲ ಸುಮ್ಮನೆ ಆರೋಪ ಮಾಡಿದ್ದಾರೆ ಅನ್ಕೊಬೋದಲ್ಲ ಸರ್ ಅವರು. ಗದ್ದಲದ ನಡುವೆ ಸಂಸತ್ ಅಧಿವೇಶನ ಮುಗಿದಿದೆ. ಈ ವಕ್ಫ್ ಬಿಲ್ ಮೂಲಕ ಸಮಾಜವನ್ನು ಶಾಶ್ವತವಾಗಿ ವಿಭಜಿಸಲು ಬಿಜೆಪಿ ಹೊರಟಿದೆ. ಓಹೋ, ಐಸಿ. ಸೋನಿಯಾ ಗಾಂಧಿ ಸ್ಟೇಟ್ಮೆಂಟ್. ಕಾಂಗ್ರೆಸ್ಗೆ ಇದ್ದರೆ ಶಾಶ್ವತವಾಗಿ ಆಗದೆ ಅದು. ಸೋನಿಯಾ ಗಾಂಧಿ ಹೇಳಿಕೆ, ಕ್ಷಮೆ ಕೇಳಬೇಕು ಅಂತ ಎಲ್ಲರದ್ದು ಗಲಾಟೆ. ಇನ್ನೊಂದು ಕಡೆ ಕಾಂಗ್ರೆಸ್ನವರು ವಕ್ಫ್ ಬಿಲ್ಲು ಅಮೆರಿಕ ಟಾರಿಫ್ ವಿರೋಧಿಸಿ ಸಂಸತ್ನ ಒಳಗೆ ಹೊರಗೆ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ. ಅಮೆರಿಕ ಟಾರಿಫ್ಗೆ ಏನ್ರಿ ಮಾಡ್ತೀರಿ? ವೈಟ್ ಹೌಸ್ ಒಳಗೆ ಟ್ರಂಪ್ ಮುಂದೆ ಮಾಡಬೇಕು. ಮೋದಿ ಏನು ಮಾಡೋಕ್ಕಾಗತ್ತೆ? ಯಾರೇನು ಕ್ರಮ ತಗೊಳ್ಳೋದು ಏನು ತಗತ್ತೀಯಪ್ಪ ಅಂತ ಬೇಕಾದ್ರೆ ಕೇಳ್ಬೋದು. ನಾವು ಒಂದು ಸ್ವಲ್ಪ ಹೊರ ಇಳಿಸ್ಕೊಂಡಿದ್ದೀವಿ, ನಾವು ಕಮ್ಮಿ ಮಾಡಿ ಅಂತ ಇರಲಿ, ಅದು ಕ್ರಮ ಏನು ತಗೋತೀಯಪ್ಪ, ನಮ್ಮ ಸರ್ಕಾರದ ರೆಸ್ಪಾನ್ಸ್ ಹೆಂಗಿರುತ್ತಪ್ಪ, ನಮ್ಮ ದೇಶದ ರೆಸ್ಪಾನ್ಸ್ ಹೆಂಗಿರುತ್ತಪ್ಪ, ಉತ್ತರ ಕೊಡಪ್ಪ ಅಂತ ಕೇಳ್ಬೋದು ಬೇಕಾರೆ. ಟಾರಿಫ್ ವಿರುದ್ಧ ಅಂತಂದ್ರೆ ಎಲ್ಲಿಂದ ಎಲ್ಲಿಗೆ ಲಿಂಕ್. ಮೊನ್ನೆ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ರಲ್ಲ ಸುನೀತಾ ವಿಲಿಯಮ್ಸ್, ಹೌದು, ಅದು ಡಾಕಿಂಗ್ ಅಲ್ಲಿ ಪ್ರಾಬ್ಲಮ್ ಆಗೋರು 9 ತಿಂಗಳಲ್ಲೇ ಉಳ್ಕೋಬೇಕಾಗಿ ಬಂತಲ್ಲ. ಹೌದು, ಈ ಪ್ರೊಟೆಸ್ಟ್ ಮಾಡ್ಬೋದಿತ್ತು ಕಾಂಗ್ರೆಸ್ನವರು. ಯಾಕೆ ಸರ್? ಅದು ಡಾಕಿಂಗ್ ಆಗಿ ಆ ಒಮ್ಮನ್ ಕರ್ಕೊಂಬಂದಿಲ್ಲ, ಮೋದಿ ವಿರೋಧಿ ತಗೊಳ ಇಂಡಿಯಾ ಮೂಲ ಅಲ್ವಾ? ಅಲ್ಲ, ಬೇಕಂತ ಯಾರು ಇರ್ಲಿ ಅಂತ ಮಾಡ್ತಾರೆ. ಹಂಗೆ ಇದುವೆ ರೈ, ಇದು ಸರಿ, ವಕ್ಫ್ ಬಿಲ್ ಸರಿ, ಅದಕ್ಕೆ ವಿರೋಧ ಮಾಡ್ತಾರೆ, ಹೋರಾಟ ಮಾಡಲಿ. ಪ್ರಿಯಾಂಕಾ ವಾದ್ರಾ ವಕ್ಫ್ ಬಿಲ್ನ ಮೇಲೆ ಚರ್ಚೆಯಲ್ಲಿ ಪಾಲ್ಗೊಳ್ಳದೇ ಇರೋದು ವಯನಾಡಲ್ಲ ಅಸಮಾಧಾನ ಅಂತಂತೆ. ಅಲ್ಲಲ್ಲ, ಅಸಮಾಧಾನ ಯಾಕೆ? ಓಟ್ ಹಾಕಿದ್ಮೇಲೆ ಬ್ಯಾನ್ ಇಚ್ಕೊಂಡಿರೋದು ಕಲ್ತ್ಕೋಬೇಕು. ಅಸಮಾಧಾನ ಅಂತೆ, ಅಸಮಾಧಾನ. ಡ್ಯೂಟಿ ಮುಗೀತು. ಜೀತದಾಳುಗಳ ಥರ ಓಟ್ ಹಾಕಿದ್ಮೇಲೆ ಮುಗಿದಾಯ್ತು, ಬಾಯಿ ಮುಚ್ಕೊಂಡಿರ್ಬೇಕು. ಅವ್ರ ಅಣ್ಣ ಲೋಕಸಭೆಯಲ್ಲಿ ಭಾಷಣ ಮಾಡಿದ್ರ ಇಲ್ವಲ್ಲ, ಹಿಡ್ಕೊಂಡು ಹೊರಡ್ತಾರೆ ಎಲ್ಲ ಕಡೆ. ಸಾಯಬ ಇದಕ್ಕಿಂತ ಬೇಕಿತ್ತ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಮಾತಾಡೋದು LOP ಆಗಿ, ಅದು ಲೀಡರ್ ಆಫ್ ಅಪೋಸಿಷನ್ ಆಗಿ. ಅಣ್ಣನ ಪ್ರಾಬ್ಲಮ್ ಅಂತ ನಾನು ಮೋದಿ ಲೆವೆಲ್ ಅಂತ, ಮೋದಿ ಲೆವೆಲ್ಲಲ್ಲಿ ಮಾತಾಡ್ತೀನಿ ಅಷ್ಟೇ, ಅದಿಲ್ಲದಿದ್ರೆ ಮಾತಾಡಲ್ಲ ಅಂತ. ಆ ಥರ ಮನೋಸ್ಥಿತಿಗೆ ಬಂದರೆ ಯಾರೇನು ಮಾಡೋಕ್ಕಾಗಲ್ಲ. ಆ ಸೆಲೆಕ್ಷನ್ ಅವ್ರದ್ದಾಗಿದ್ರೆ ಅವ್ರ ಇಷ್ಟ. ಸರಿ, ಹೋಟೆಲಿಗೆ ಪಾಸ್ ಆಗಿದೆ ಅಲ್ವಾ? ಈಗ ಇದು ಸೋನಿಯಾ ಗಾಂಧಿ ಏನು ಹೇಳ್ತಾರೆ? ಬುಲ್ಡೋಜ್ ಮಾಡಾಕ್ಬಿಟ್ರಂತೆ ಯಾರೋ ಸರ್ಕಾರದವರು. ಯಾಕೆ? ಅವ್ರದ್ದು ನಂಬರ್ ಇತ್ತು. ನಿಮ್ಮ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯದಲ್ಲಿ 130 ಚಿಲ್ಲರೆ ಇದೆಯಲ್ಲ, ಅದು ಮೆಲ್ಲಗೆ ಹೋಗ್ಬಿಟ್ಟು ಬುಲ್ಡೋಜ್ ಮಾಡ್ತಾ ಇಲ್ಲ, ಗ್ಲೌಸ್ ಹಾಕ್ಕೊಂಡು ಸರ್ಸಿ ದಾರಿ ಮಾಡ್ಕೊಂಡು ಹೋಗ್ತಿದೀಯಂತೆ. ಗ್ಲೌಸ್ ಹಾಕೊಂಡು ಯಾರಿಗಾರು ಟಚ್ ಆಗ್ಬಿಟ್ರೆ, ನೋವು ಆಗ್ಬಿಟ್ರೆ ಮೇಲೆ ಯಾರಾಗ ಬಿಡ್ತಿರ್ರಿ ಮೇಡಮ್? ನಿಮ್ಮ ಅತ್ತೆ ಅವರ ಅಪ್ಪ ಕಾಲದಿಂದ ಆಯಾಯ ಸರ್ಕಾರಗಳು ಬಹುಮತ ಇದ್ದಾಗ ತಂದಿರುವ ಒಂದು ಬಿಲ್ಲು ಇಟ್ಟಿರೋದನ್ನು ಹಿಂದಕ್ಕೆ ತೊಗೊಂಡು ತಡವಾಗಿ ತಂದಿರ್ಬೋದು, ಲೇಟಾಗಿ ಪಾಸ್ ಆಗಿರ್ಬೋದು. ಒಂದು ಬಿಲ್ಲನ್ನು ವಾಪಸ್ ತೊಗೊಂಡೋಗಿರೋದು ಎಲ್ರಿ ಇರುತ್ತೆ? ಎಲ್ಲ ಅವ್ರವ್ರ ಬಹುಮತಕ್ಕೆ ತಕ್ಕಂತೆಯೇ ಪಾಸ್ ಮಾಡೋದು. ನೀವು ಮಾಡಿರಲಿಲ್ವಾ ಇದನ್ನೇ ಬಿಲ್ಲನ್ನು 13ರಲ್ಲಿ? ಅವಾಗೆಲ್ಲ ಏನು? ಈಗ ಮೊನ್ನೆ ಬೆಂಗಳೂರು 7 ಭಾಗ ಮಾಡಬೇಡ್ರಪ್ಪ, ಸಾಕಾಗೋಗಿದೆ ನಮಗೂ, ಸಾಕಿ ಬೆಂಗಳೂರು ಕತೆ ಅಂದರೆ. ನಿಮ್ಮ ಶಿವಕುಮಾರ್, ನಿಮ್ಮ ಪರಮಾಪ್ತ ಶಿಷ್ಯ, ಉದಾರ ಆಗಲ್ಲ ವಾಟ್ ಎವರ್ ಇಟ್ ಈಸ್, ಅವ್ರು ನಿಮಗೆ ಪಾಪ ಅವ್ರನ್ನ ಬುಲ್ಡೋಜ್ ಅಲ್ವಾ? ಅದು JCBನ, ಅದೇನದು? ಅದು ಬೆಂಗಳೂರು ಒಳತಿಗಾಗಿ. ಅದು ಒಳ್ಳೇದಕ್ಕೆ, ಹಂಗೆಲ್ಲ ಮಾತಾಡಬಾರ್ದು, ಅದು ಒಳ್ಳೇದಕ್ಕೆ. ವಿಭಜಿಸಿದ್ರೆ ಹೆಚ್ಚು ಅಭಿವೃದ್ಧಿ ಆಗುತ್ತೆ. ಎಲ್ಲ ಸರ್ಕಾರಗಳು ಅವರವರಿಗೆ ಇರುವ ಬಹುಮತವನ್ನು ಬಳಸೋದೇ ಹಾಗೆ. ಇಷ್ಟು ಚರ್ಚೆ ಆದ್ಮೇಲೆ ಯಾಕೆ ಅಂದರೆ ಅವ್ರಿಗೆ ಬಹುಮತವನ್ನ ದೇಶದಲ್ಲಿ ಜನ ಕೊಟ್ಟಿರೋದು ಅದಕ್ಕೇನೆ. ನಿಮ್ಮ ಮಾತು ಕೇಳ್ಕೊಂಡು ಆಡಳಿತ ನಡೆಸಕ್ಕಲ್ಲ ದೇಶದಲ್ಲಿ ಜನ ಮತ ಕೊಟ್ಟಿರೋದು. ನಿಮ್ಮ ಮಾತು ಕೇಳ್ಕೊಂಡು ಆಡಳಿತ ನಡೆಸಿ ಕೊಟ್ಟಿರೋದು ಅವ್ರಿಗೆ ಬಹುಮತನ ಇಲ್ವಲ್ಲ? ನೀವೇ ಆಡಳಿತ ನಡೆಸ್ಬೋದಿತ್ತಲ್ಲ ಅವಾಗ ಕೊಟ್ಟಿದ್ರೆ.